ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಸೂಪರ್ ಆಗಿದ್ದೇನೆ. ಈಗ ನೋಡಿ, ನಾನು ಟೊಮೆಟೊ ನೀರುಳ್ಳಿ ಏನೂ ಉಪಯೋಗ ಮಾಡದೆ ಖಾಲಿ ಮಸಾಲೆಯಲ್ಲಿ ಒಂದು ಚಿಕನ್ ರೆಸಿಪಿಯನ್ನು ಮಾಡ್ತಾಯಿದ್ದೇನೆ. ನೋಡಿ, ಕೊತ್ತಂಬರಿಯನ್ನು ಒಂದು 2-3 ಸ್ಪೂನಷ್ಟು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿದ್ದು. ಅದರ ನಂತರ ಒಂದು 15 ಮೆಣಸು ತೊಗೊಂಡಿದ್ದೆ. ನಿಮಗೆ ಎಷ್ಟು ಬೇಕು, ಸ್ವಲ್ಪ ಜನ ಆದರೆ ತಗೊಳ್ಳಿ. ನಾನು ನಾಳೆಗೆ ಬೇಕಂತೇಳಿ ಇಟ್ಟಿದ್ದೇನೆ. ಅದರ ನಂತರ ಲಿಂಬೆಗಾತದಷ್ಟು ಹುಳಿಯನ್ನು ಹಾಕಿ ಹುಣಸೆ ಹುಳಿ, ಅದರ ನಂತರ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ಈಗ ಅದಾದಮೇಲೆ ಚಿಕನನ್ನು ಅಷ್ಟೊತ್ತಿಗೆ ಚೆನ್ನಾಗಿ ತೊಳೀರಿ. ಅದಾದಮೇಲೆ ನೋಡಿ, ನಮ್ಮದು ಮಣ್ಣಿದ್ದು ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ತೆಂಗಿನೆಣ್ಣೆ ಕೂಡ ಹಾಕಿ, ಅದರ ನಂತರ ನಾವು ರುಬ್ಬಿದ ಮಸಾಲೆಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಉಪ್ಪು ಮತ್ತು ಮಸಾಲೆ ಮಿಶ್ರಣ ಆಗುವ ತನಕ ಕಲಸಿ. ಅದರ ನಂತರ ನೀವೇನು ಮಾಡಬೇಕಂದ್ರೆ, ಕಲಸುವಾಗ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೀರಲ್ಲ, ಚೆನ್ನಾಗಿ ಮಿಶ್ರಣ ಆಗಬೇಕು. ನಂತರ ಚಿಕನನ್ನು ಕೂಡ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಮಿಶ್ರಣ ಮಾಡಿದ ನಂತರ ಸ್ವಲ್ಪ ಚೆನ್ನಾಗಿ ಮಿಶ್ರಣ ಮಾಡಿ, ಯಾಕೆಂದರೆ ಅದು ಉಪ್ಪು ಮತ್ತು ಎಣ್ಣೆ ಚೆನ್ನಾಗಿ ಅದು ಹಿಡಿಬೇಕು. ಅದ ನಂತರ ಅದರ ಮೇಲೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ, ಸನ್ಫ್ಲವರ್ ಆಯಿಲ್ ಆಗಲಿ ಬೇರೆ ಯಾವುದೇ ಆಯಿಲನ್ನು ಯೂಸ್ ಮಾಡಬೇಡಿ, ಖಾಲಿ ತೆಂಗಿನೆಣ್ಣೆ ಮಾತ್ರ. ಅದರ ನಂತರ ಏನು ಮಾಡಬೇಕಂದ್ರೆ, ಗ್ಯಾಸನ್ನು ಆನ್ ಮಾಡಿ ಮುಚ್ಚಿಟ್ಟಾಗುವಾಗ ಸ್ವಲ್ಪ ಬೇಯ್ತಾ ಬರುವಾಗಲೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ, ಆದ ನಂತರ ಚೆನ್ನಾಗಿ ಅದು ಬಿಸಿ ಆಗ್ತದೆ. ಬೇಯ್ತಾ ಬರುವಾಗ ನೀವೇನು ಮಾಡಬೇಕಂದ್ರೆ ಮುಚ್ಚಲನ್ನು ಹಾಗೆ ಇಡಿ, ಕ್ರಿಸ್ಪಿ ಥರ. ಹೀಗೆ ನೋಡಿ, ಗ್ರೇವಿ ಹೀಗೆ ಇರ್ತದೆ. ಅದರ ಗ್ರೇವಿ ನೀವು ಎಷ್ಟು ಊಟ ಮಾಡಿದ್ರೂ ಸಾಕಾಗೋದಿಲ್ಲ. ಗಂಜಿ ಆದರೂ ಓಕೆ, ಚಪಾತಿ ಆದರೂ ಓಕೆ, ಯಾವುದೇ ಆದರೂ ಓಕೆ, ಸೂಪರಾಗಿರುತ್ತೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.